ಈಗ ಚಾ ಎಲ್ರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್. ಬರ್ರಿತ್ತೀನಿ ಬ್ಲಾಗ್ನಾಗ ಏನತ್ತ ಏನು ಅನ್ಸುತ್ತೆ ಅಂತ ನೋಡಮ್ಮಿ. ನನಗಂತೂ 2-3 ದಿನ ಫುಲ್ ಹಾಲೆಟ್ ಟೈಟ್ ಅಲ್ಲತ್ತದ ನೋಡಿ. ಸಾಕು ಆಗ್ಬಿಟ್ಲತ್ತದ. ನಂಗೆ ತಿರುಗಾಡಿ ಕೆಲಸ ಮಾಡಿ ಊರಾಗಿದ್ದಾಗ ಮಸ್ತ್ ಅನ್ನತ್ತ ಎಂಜಾಯ್ ಮಾಡಿ ಚಿಲ್ ಹೊಡೆದೀವಿ. ಇಲ್ಲಿ ಚಕ್ಕಸ್ ಕೆಲಸ ಮಾಡ್ಬೇಕು. ಇವನು ಮಾಡ್ಬೇಕು, ನಾನು ಮಾಡ್ಬೇಕು, ಇವರು ಮಾಡ್ಬೇಕು. ಈಗ ಚಾ ಇಟ್ಟಿನ ಸಂತೋಷ ರೆಡಿ ಅಲ್ಲತ್ತಾರ ಆಫೀಸ್ಗೆ ಹೋಗ್ಲಕ್ಕ. ಇವತ್ತೇನು ಟಿಫಿನ್ ಏನೂ ಮಾಡಿಲ್ಲ ನೋಡ್ರಿ. ಹೆಂಗ ಅನ್ಸುತ್ತ ಶ್ರೀ ಡೇ ಬೈ ಡೇ ಲೈಫ್? ಯೋಗ ಟೈಮ್ನಾಗ ಎಪ್ಸನ ಈಗ ಮುಖ ತೊಳ್ಕೊಂಡು ಚಾ ಕೆಟ್ಟಿನ್ರಿ. ಈಗ ಚಾ ಸೋಸ್ಕೊಡ್ತೀನಿ ಎಲ್ಲರಿಗೆ ಈಗ ಬಡ ನೋಡ್ರಿ. ಈಗ ನಾ ಚಾ ಮಾಡ್ಕೊಂಬಂದಿನಿ. ಸಣ್ಣನತ್ತೆ ಒಟ್ಗಾದ ನೋಡ್ರಿ ಊರ್ಲೆ ತಂದು ಅದ್ರಾಗ ನಾ ಚಾ ಸೋಸ್ಕೊಂಡಿನಿ. ಮತ್ತಂದ್ರೆ ನೋಡ್ರಿ ರಸ ಮತ್ತಂದ್ರೆ ಬಿಸ್ಕಿಟ್ ಎಲ್ಲ ತೊಗೊಂಡಿನಿ. ಬಡ ಇವ್ರಿಗೆ ಚಾ ಹಾಕ್ಕೊಡ್ತೀನಿ ನೋಡ್ರಿ. ನಮ್ಮ ಸಾಬ್ರ ಚಾನು ಕುಡ್ಲಿತ್ತಾರ ವಿತ್ ಕೆಲಸನೂ ಮಾತ್ರ ಬರೀ ಕೆಲಸ ತೆಗಿ ಖರಾಬ್ ಮಾಡ್ಬಿಡ್ತಾರೆ ನೋಡ್ರಿ ಸಂತೋಷ್ ಅಂತೂ. ಈಗೆಲ್ಲರೂ ಕಲ್ತು ನೋಡ್ರಿ. ಅಲ್ಲಿ ಚಾ ಕುಡ್ಲಿಕ್ಕತ್ತೀನಿ. ಮಿಕ್ಕು ಇಲ್ಲಿ ಸಚ್ಚಣ ಇಲ್ಲಿ ನಾವೆಲ್ಲರೂ ಇರ್ತೀವಿ ನೋಡ್ರಿ. ಈಗ ಚಾ ಕುಡ್ಲಿಕ್ಕತ್ತೀನಿ. ಚಾ ಕುಡಿಯ ಮಿಕ್ ಬಡ ಏನು ಮಾಡ್ಕೊಳತ್ತೀನಿ ಅಂದ್ರೆ ಅವಲಕ್ಕಿ ಸುಸ್ಲಾ ಮಾಡ್ಕೊಳತ್ತೀನಿ. ಅದಕ್ಕೋಸ್ಕರ ನಾ ಅವಲಕ್ಕಿ ತೊಗೊಂಡು ನೋಡ್ರಿ. ಟಮಾಟೆ, ಉಳ್ಳಾಗಡ್ಡಿ, ಮೆಣಸಿಕಾಯಿ, ಸಾಸ್ವಿ, ಜೀರಿಗೆ ಮತ್ತಂದ್ರೆ ಕರಿಬೇವ, ಶೇಂಗಾ ಮತ್ತಂದ್ರೆ ನೋಡಿ ಕೊತ್ತಂಬರಿ ಇಟ್ಕೊಂಡಿನಿ. ಚಿಕ್ಕ ಒಂದರಲ್ಲಿ ನನಗೆ ಈಗ ಪುಟಾಣಿ ಹಾಕ್ಕೊಳತ್ತಾನೆ, ಹಿಂಡಿ ಹಾಕ್ಕೊಳತ್ತಾನೆ. ಇಲ್ಲಿ ನೋಡ್ರಿ ಎಣ್ಣೆದಾಗೆ ಹ್ಯಾಂಗೆ ಮಾಡ್ಯಾನ ಸಂತೋಷ್ ಪೂರಾ. ಏನೇನು ಹಾಕಿ ಫ್ರೈ ಮಾಡ್ಯಾನೋ ಏನು ಮಾಡ್ಯಾನೋ ಗೊತ್ತಿಲ್ಲ. ಇಲ್ಲಿ ನೋಡಿ ನಮ್ಮ ಚಿಕ್ಕಣ್ಣ ಹೆಲ್ಪ್ ಮಾಡತ್ತಾನ್ರಿ ನನಗೆ. ಬಟ್ಟೆ ಎಲ್ಲ ಮಡ್ಚ್ಬೇಕಿನ್ನ ಮನ್ಯಾಗ ಭಾಳ ಕೆಲಸ ಅವ ನೋಡ್ರಿ ಫ್ರೆಂಡ್ಸ್. ಮಮ್ಮಿ ಅವಲಕ್ಕಿ ಮಾಡ್ಲತ್ತಾಳ ನೋಡ್ರಿ. ಟೈಮ್ ಇಲ್ರಿ, ಕ್ಲಾಸಿಗೆ ಹೋಗ್ಬೇಕು ನಾ ಬಡ. ಯಾಕಂದ್ರೆ ಈಗ ಎಕ್ಸಾಮ್ ಅವಲ್ಲ ಹಂಗಂತ ಹೋಗ್ಲತ್ತೀನಿ. ಇಲ್ಲಾಂದ್ರೆ ನಾನು ಹೋಗ್ತಿದ್ವಿ ಇಲ್ಲ. ಎಲ್ಲನೂ ನೋಡ್ಬೇಕಲ್ಲ. ಮನ್ಯಾಗ ಕೆಲಸವ. ಇನ್ನ ಬಟ್ಟೆ ಒಗಿಬೇಕಿನ್ನ ಬಟ್ಟೆಗಳು ಮಡ್ಚಿಡ್ಬೇಕಿನ್ನ ಬುಕ್ಕೋಷ್ಟು ಕೆಲಸ ಅವ. ನಾನೇ ಮಾಡೋದ ಯಾವಾಗಾದ್ರೂ ಭೀ ನಾ ಆರಾಮ ಮಾಡ್ಕೊತೀನಿ. ಇವಾಗ ಊರಿಗೆ ಬರಬೇಕು ಅಂದ್ರೆ 2 ದಿನ ನಂಗೆ ಇದೇ ಇರ್ತದೆ ಹಾಲಕ್ಕೆ. ಮನೆಗೆ ಇದು ಮಾಡ್ಬೇಕಂದ್ರೆ ಕ್ಲಾಸಿಗೆ ಹೋಗ್ಬೇಕತ್ತೀನಲ್ಲ ಹಂಗಂತ ಡಬಲ್ ಆಗತ್ತೆ. ನೀನಾದ್ರೆ ಚಂತರ ನಾ ಹೊರಗೆ ಇದ್ದೀನಿ ನೋಡಿ. ನೀನು ದಸ್ಲಿನಾಗ ಅವ್ರ ಮಮ್ಮಿಗೆ ಅವ್ರ ತಂಗಿಗೆ ಎಲ್ಲರಿಗೂ ಫ್ರೆಶೆಲ್ಲ ಬ್ಲೀಚ ಕ್ಲೀನ್ಸಿಂಗ್ ಸ್ಕ್ರಬ್ ಅದು ಮಾಡಿರ್ತೀಗ ನಂದು ರಾಮಣ್ಣ ಮಾಡ್ಬೇಕಾಗಿತ್ತು. ಮತ್ತಂದ್ರೆ ಇವತ್ತಂದ್ರೆ ಈ ಕ್ಲಾಸಿಗೆ ಹೋಗ್ಬೇಕು. ನೋಡ್ರಿಗ ಮಸ್ತ್ ಅನ್ನತ್ತ ಬಿಸಿ ಆದಂತ ನೋಡ್ರಿಗ ಅವಲಕ್ಕಿ ರೆಡಿ ಆಗ್ಯದ. ಈಗ ನಾನು ಮಾಡತ್ತೀನಿ ಅಂದ್ರೆ ಆರ್ತಿ ಬಾಬಿ ಕೊಟ್ಟು ಕಳಿಸ್ಲತ್ತೀನಿ ನೋಡ್ರಿಗ. ಬಿಸಿ ಅಲ್ರಿ ಪಾಪಕ್ಕೆ ಊಟ ಮಾಡ್ಲಕ್ಕಂತ ಕೇಸಿನ ಇಷ್ಟೀಗ ಆರ್ತಿ ಬಾಬಿ ಕೊಟ್ಟು ಕಳಿಸಿ ಉಳ್ಕಿದ್ ನಾನು ಮಾಡ್ತೀನಿ ಅಂದ್ರೆ ಈಗ ಬಡಬಡಿಗ ಭಾಂಡದು ತೊಳ್ಕೊತೀನಿ ನೋಡ್ರಿ. ನಾ ಈಗ ಬಾಂಡೆನೂ ಅವರಿ ಫ್ರೆಂಡ್ಸ್ ಹೊಂದಿದ್ದಿ. ಈಗ ಎಲ್ಲಿ ನೋಡ್ರಿಗ ಬಾಂಡೆ ತಿಕ್ಲತ್ತೀನಿ. ಈಗ ಅವಲಕ್ಕಿ ರೆಡಿ ಆಗ್ಯದ, ಎಲ್ಲ ರೆಡಿ ಆಗ್ಯದ. ಚಿಕ್ಕು ಮಿಕ್ಕು ಮತ್ತು ಶಿಕ್ಷಣ ಎಲ್ಲ ಕಲ್ತಿದ್ದೆ. ಹಾಕಿ ಕಸಗಿತ ಎಲ್ಲ ಗುಂಪಿಟ್ಟ ನೋಡ್ರಿ. ಆರ್ತಿ ಬಾಬಿಗೆ ಅವಲಕ್ಕಿ ಕೊಟ್ಟು ಕಳ್ತೀನಿ ಮಿಕ್ಕು ಕೈಯಾಗ. ನಾ ಈಗ ಸರಿ ಭಾಂಡೆ ತೊಳೆದ್ಕೇಸಿನ ಈಗ ನಾನು ಕ್ಲಾಸಿಗೆ ರೆಡಿ ಆಗ್ತೀನಿ ನೋಡ್ರಿ. ಈಗ ನಂದು ಎಲ್ಲ ಕೆಲಸದ್ದು ಎಲ್ಲ ಮುಗಿತು ನೋಡಿ. ಎಲ್ಲರಿಗೆ ನಾಷ್ಟದು ಎಲ್ಲ ಹಾಕ್ಕೊಟ್ಟಿನಿ. ಇನ್ನು ಮಿಕ್ಕಣ್ಣ ನಮ್ಮ ಸಚರಣ ಇಬ್ರು ಆಮೇಲೆ ತಿಂತೀನಿ ಅಂತ ಚಿಕ್ಕು ಹಾಕ್ಬೇಕಂದ್ರೆ ನಾ ಹೋಲತ್ತೀನಿ ನೋಡಿ. ನನಗೂ ನಾ ಟಿಫಿನ್ ತೊಗೊಂಡಿನಿ, ರೆಡಿ ಆಗಿನಿ. ನಮ್ಮ ಮುಖಕ್ಕೆ ನಾನು ಏನೂ ಹಚ್ಕೊಂಡಿಲ್ಲ. ಯಾಕಂದ್ರೆ ಇವತ್ತು ಒಂದು ಫೇಶಿಯಲ್ ಮತ್ತಂದ್ರೆ ನಂದು ಇದು ಅದ ಮೆನಿಕ್ಯೂರ್ ಪೆಡಿಕ್ಯೂರ್ ಅದ. ಹಂಗನ್ಕೇಸಿ ನಾನು ಏನೋ ಮಾಡ್ಕೊಂಡಿನಿ ನೋಡ್ರಿ. ಈಗ ಹೋಗಂಬಾರಿ ಬಡ ಸ್ನಾನ ಮುಗಿಸ್ಕೊಂಡು ಹಂಗೆ ಹೋಲತ್ತೀನಿ ನಾ. ಈಗ ಅವ್ರಿಗೆ ಏನು ಹೇಳ್ತೀನಿ ಕೇಳಿಸ್ಲತ್ತದಿಲ್ಲ. ನಾ ಬರತನ ಇಬ್ರು ಓದ್ಕೋದ್ ಕುಂದಿರ್ಬೇಕು. ಇಲ್ಲಾಂದ್ರೆ ನಿಮ್ ಇಬ್ಬರದು ಭಜನಿ ಆಗ್ತದ ನೋಡಿ. ಏನು ಹೇಳ್ತೀನಿ ನಾ ಬಂದ್ ಕೇಸಿಂದ ಚಪಾತಿ ಪಲ್ಯ ಮಾಡ್ತೀನಿ ಅಂತ ಏನ್ ಹೇಳ್ತೀನಿ. ನಾ ಜಲ್ದಿ ಬರ್ತೀನಿ ಇವತ್ತ. ಓಕೆನಾ? ನಾನು ಇದು ಮಾಡಿ ಬಂದಿದ್ದಲ್ರಿ. ಇವ್ರಿಗೆ ಹೋಗ್ಕೇಸಿಂದ್ರೆ ನಾನು ಫೇಶಿಯಲ್ ಅದು ಮಾಡಿಸ್ಕೊಂಡ್ ಬಂದಿದ್ದಲ್ಲ. ಇವ್ರು ಏನಂತ ರೊಕ್ಕ ಕೊಟ್ರೆ ನಿನಗಂತ ಕೇಳಿದ್ರು. ನಂದ ಇಲ್ಲ ಅಂತಂದ. ಸುಮ್ಮನೆ 100 ರೂಪಾಯಿ ಕೊಡಬಾರ್ದು. ಅಷ್ಟು ಜನಕ್ಕೆ ಮಾಡಿದ್ವಿ ಅಂದ್ರೆ ನಂದು ಹೆಂಗದ ಗೊತ್ತಾದ್ರೆ ಕೊಟ್ಟರೆ ನಾ ತೊಗೋತೀನಿ. ಇಲ್ಲಾಂದ್ರೆ ನಾ ಯಾರ ಬಲ್ಲೂ ರೊಕ್ಕ ತಗೋಲ್ರಿ. ನನ್ಗೆ ಯಾರೇ ಅಲ್ರಿ. ಮತ್ತು ಇನ್ನೊಂದು ಮಾತಿನ ತ್ರಿಷಾ ಫ್ಯಾಷನ್ದವ್ರದ್ದು ನಂದು ಫಸ್ಟ್ ಕೊಲಾಬ್ರೇಷನ್ ಅದ ಅಲ್ರಿ. ಹಂಗನ್ ಕೇಸಿನ ನಾನು ನೋಡ್ರಿ ಅವ್ರ ಬಲ್ಲಿ ಯಾವುದೂ ರೊಕ್ಕ ತೊಗೊಂಡಿಲ್ಲ. ಎಲ್ಲರೂ ಕೇಳ್ತೀರಿ ಎಷ್ಟು ರೊಕ್ಕ ತೊಗೊಂಡಿರತ್ತ. ಎಲ್ಲರ ಬಲ್ಲಿ 5,000 ತೊಗೋತೀನಿ. ಬಟ್ ಅದು ನಂದು ಫಸ್ಟ್ ಕೊಲಾಬ್ರೇಷನ್ ಅದ ಅಂತ ಕೇಸಿನ ನಾನು ಅವ್ರ ಬಲ್ಲಿ ಯಾವುದೂ ಅಮೌಂಟ್ ತೊಗೊಂಡಿಲ್ಲ ನೋಡ್ರಿ. ಆ ಡ್ರೆಸ್ಸಸ್ಗಳು ಅವ್ರು ನನಗೆ ಕೊಟ್ಟು ಕಳ್ಸತ್ರ ಭಾರಿ ಕ್ವಾಲಿಟಿ ಡ್ರೆಸ್ಸಸ್ಗಳು ಅವ ರೀ. ಒಂದ್ಸಲ ಹೋಗಿ ತ್ರಿಷಾ ಫ್ಯಾಷನ್ ಐಡಿದಾಗ ನೀವು ಫಾಲೋ ಮಾಡಿ ನೋಡ್ರಿ. ಸಖತ್ತಾಗಿ ಡ್ರೆಸ್ಸಸ್ಗಳು ಅವ ನೋಡ್ರಿ ಫ್ರೆಂಡ್ಸ್. ಹಾಯ್ ಮ್ಯಾಮ್. ನಮ್ಮ ಮ್ಯಾಮ್ ನೋಡ್ರಿ ಮಸ್ತ್ ಅನ್ನತ್ತ ನೋಡಿ. ಇಲ್ಲಿ ಮೇಕಪ್ ಮಾಡ್ಲಕತ್ತಾಳ. ಕಮಲ್ಜಿದು एकदम ಸೂಪರ್ ಆಗಿ. ಯಾಕಿನ್ ಹೇರ್ ಸ್ಟೈಲ್ ನೋಡ್ರಿ ವಾವ್. ಇದ್ರ ರಿಯಲ್ ಬಾಲಿ ಏನ ಮಸ್ತ್ ಕಾಣಿಸ್ಬೇಕತ್ತಾಳ ನೋಡ್ರಿ. ಈಗ ಬ್ಯೂಟಿಫುಲ್ ಗರ್ಲ್. ವಾವ್ ನೋಡ್ರಿ. ನನಗೆ ಈಗ ಸಾಧನ ಏನು ಮಾಡಕತ್ತ ಅಂದ್ರೆ ನೋಡ್ರಿ ಇದು ಮಾಡತ್ತ ಫೇಶಿಯಲ್ ಮಾಡ್ಲಕತ್ತಾಳ ನೋಡ್ರಿ. ಮತ್ತು ಮೆನಿಕ್ಯೂರ್ ಪೆಡಿಕ್ಯೂರ್ ಎರಡೂ ಇತ್ತು ನೋಡ್ರಿ. ಇವತ್ತು ನಂದು ನಾನು 2-3 ದಿನ ಐತೆ ಎಲ್ಲರಿಗೆ ಮಾಡಕತ್ತಿದ್ದಲ್ರಿ. ಹಂಗಂತ ಇವತ್ತು ನಂದು ಇತ್ತು ನೋಡ್ರಿ. ಎಲ್ಲರೂ ಒಬ್ಬರ ಮ್ಯಾಗ ಒಬ್ಬರು ಪ್ರಾಕ್ಟೀಸ್ ಮಾಡ್ಲತ್ತೀವಿ. ಯಾಕಂದ್ರೆ ನೋಡ್ರಿ ನಮ್ದು ಹೊಂಟದ ಎಕ್ಸಾಮ.
ಈಗ ಇಲ್ಲಿ ನೋಡ್ರಿ ನೇಹಾ ಮತ್ತು ಪ್ರತಿಭಾ ಇಬ್ರು ಕಲ್ತ್ಕೇಸಿನ ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡಕತ್ತ. ಸಾಧನ ಹೋಗ್ಬೇಕಂದ್ರೆ ನನಗೀಗ ಫೇಶಿಯಲ್ ಮಾಡ್ಲಕತ್ತೇಳಿ ನೋಡ್ರಿ. ನಾನು ಊರಿಗೆ ಹೋಗಿ ಬಂದಿದ್ದಲ್ಲಿ ನೋಡಿ ನನ್ನ ಕಾಲು ಅಂದ್ರೆ ಎಷ್ಟು ಚಂದ ಕಾಣಿಸ್ತತ್ತ. ಅದ ನಾನು ಇಂದ್ರೆ ಇದು ಏನಂತಾರೆ ಹಿಂಗೆ ಪೂರ ಪಾದ ಅದು ಎಲ್ಲದಲ್ರಿ ಫುಲ್ ಬ್ಲ್ಯಾಕ್ ಆಗ್ಬಿಟ್ಟಿವಿ ನೋಡ್ರಿ. ನಾನು ಉಗುರುಗಳು ಎಲ್ಲರಿಗೆ ಹಂಗಂತ ಚಂದನ ನೋಡಿ ನಾ ಮೆನಿಕ್ಯೂರ್ ಪೆಡಿಕ್ಯೂರ್ ಎಲ್ಲ ಮಾಡಿಸ್ಕೊಂಡ ಫೇಶಿಯಲ್ ಅದು ಮಾಡಿಸ್ಕೊಂಡ. ಮತ್ತಂದ್ರೆ ಈಗ ನನ್ಗೆ ಬಾಡಿ ಬ್ಲೀಚ್ ಮತ್ತು ಬಾಡಿ ಮಸಾಜ್ ಅವೆಲ್ಲವ ನೋಡ್ತೀನಿ ಮಾಡಿಸ್ತಾ ಬಿಟ್ಟವ ಅಂತ ಇಂಪಾರ್ಟೆಂಟ್ ಇಲ್ಲ ನಾನು ಉಳ್ಕಿದಂತೂ ನಾ ಮಾಡಿಸ್ಕೊಂಡೇನೆ. ಯಾಕಂದ್ರೆ ಆಪ್ಷನ್ ಇಲ್ರಿ, ಇದು ಮಾಡಿಸ್ಕೊಲೇಬೇಕಾದ. ಯಾಕಂದ್ರೆ ನಾವು ಬೇರೆಯವ್ರ ಮೇಲೆ ಮಾಡಿದ್ರೆ ಬೇರೆಯವ್ರ ಭೀ ನಮ್ಮ ಟ್ರೈ ಮಾಡ್ತಾರೆ ನೋಡ್ರಿ. ಬ್ಯೂಟಿ ಫೀಲ್ಡ್ನಾಗ ಹಿಂಗೆ ಡಾಕ್ಟರ್ ಮತ್ತೊಂದು ಬ್ಯೂಟಿ ಫೀಲ್ಡ್ನಾಗ ನೋಡ್ರಿ ಇವೆಲ್ಲ ಕಾಮನ್ ನೋಡ್ರಿ. ಹೌದಿಲ್ಲ, ನಾಚ್ಕೋಬಾರ್ದು. ಯಾರು ನಾಚ್ಕೋತಾರ ಅವ್ರು ಮತ್ತೆ ಕಲ್ಲಲ್ಲೇ ಮತ್ತೆ ಹೌದಲ್ರಿ. ನಾನು ತಿಳ್ಕೊಂಡಿದ್ದೆ ನಾನು ಇವೆಲ್ಲ ಮಾಡ್ತೀನಂತ. ಬಟ್ ನನ್ ಖಾಯಿಶ್ ಇತ್ತು ಮಾಡ್ಬೇಕನ್ಕೇಸಿನ ಹಂಗತ್ತೀಗ ನಾನು ಮಾಡ್ಲಕತ್ತೀನಿ ನೋಡ್ರಿ. आप क्या कर रहे हो दोनों? अच्छा, मेरी तरफ तो मत ही घुमा। हमारी क्लास की ब्यूटीफुल गर्ल प्रतिभा ही है। अरे यार ऐसे ये क्या है, हवा में उड़ा रही हो बात। हवा में नहीं, तू है ही बहुत ब्यूटीफुल। अरे राम रे, वो सबसे ऊपर वाली सबसे नीचे से लो। सबसे ऊपर नहीं, तू बहुत अच्छी है, बहुत अच्छे से बोलती है, बहुत अच्छी लड़की है। तेरी जितनी अच्छी लड़की सक्षम भारती में ढूंढने से भी नहीं मिली। मुझे पता है तुम्हारे बोलने का मतलब क्या है। ए, अच्छी लड़की बोल रही फिर भी फालतू की बोलती है लड़की। इसी से नहीं, बहुत अच्छी है। जिलेबी जितनी अच्छी है फ्रेंड्स, जिलेबी टेढ़ी हो सकती है लेकिन ये नहीं टेढ़ी हो सकती। मैं तो जलेबी टेढ़ी और मैं भी टेढ़ी समझ लो। तुम्हारे बोलने का मतलब नहीं, अच्छी है, चुलबुली है लेकिन अच्छी है। ನೋಡ್ರಿ ಈಗ ನಾನು ಫೇಶಿಯಲ್ ಮತ್ತಂದ್ರೆ ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡಿಸ್ತೀವಿ. ಆ ಚಕ್ಕರ್ದಾಗ ನೋಡ್ರಿ ನಾನು टी शर्ट तो हो गया, कोई बात नहीं, घर नजदीक है ना इसलिए फायदा है. देखो मैम मेरा टी शर्ट ही पूरा गीला हो गया. देखो पानी में धन देने से गिर गया. ಮಿಕ್ಕು ತಗೊಂಡು ಬಂದೆ ಹೋಗಿ ಫಟಾಫಟ್ ತಂದು ಕೊಟ್ಟು ಹೋದೆ ನೋಡ್ರಿ. ಹೆಂಗೆ ಅನ್ಸ್ಲತ್ತದ ಬ್ಲೂ, ಹೆಂಗೆ ಒಂದು ಚಂದ ಅನ್ಸ್ಲತ್ತದ, चंद अನ್ಸ್ಲತ್ತದ. चमक रहा है चमक रहा है नोड्री नेहा. नेहा कुछ बोलना चाहती है, क्या बोल रही थी नेहा? आपका फेस बिल्कुल चमक गया फेशियल से। सच बोल रहे, पहले से चमकीली हूँ ना. पहले से हो, अब फेशियल से और हो हाँ, क्योंकि ना घर गई थी ना, बहुत टैनिंग सा हो गया था ना, इसलिए मैंने सोचा कि आके ही करवाती हूँ मैनिक्योर पेडिक्योर ब्लीच ಫೇಶಿಯಲ್ जो भी है. बाद में ಊರಿಗೆ ಹೋಗಿದ್ದಲ್ರಿ ಭಾಳ ಬ್ಲ್ಯಾಕ್ ಆಗ್ಬಿಟ್ಟಿದ್ದಲ್ಲ, ಹಂಗನ್ಕೆಸೆ ಈಗೆಲ್ಲ ಮಾಡಿಸ್ಕೊಳತ್ತೀನಿ. ನೇಹಾ ಮನಿನಿಂದ ಜ್ಯೂಸ್ ಬಂದದ ನೋಡ್ರಿ. ಈಗ थैंक यू नेहा, थैंक यू सो मच. नेहा मनीनिंद नोड्री जूस बंद. कौन सा है? मौसमी का. ओ मैं नहीं पीती रे बाबा. क्यों बाबा, आपको महकता है? लेकिन ना मैं पीती नहीं हूँ, फिर कोई बात नहीं, मैं तेरे लिए पी लूंगी. तेरे लिए पी लूंगी. मैं ना बस ना मैंगो जूस ही पीती हूँ. मैं माजा ही पीती हूँ. माजा के अलावा मैं कुछ भी जूस नहीं पीती हूँ. ನೋಡ್ರಿ ಫಿಶ್ ಎಲ್ಲ ಇತ್ತು, ಎಲ್ಲ ಐತ್ ನೋಡ್ರಿ. ನಾ ಮನೆಗೆ ಹೋಲತ್ತೀನಿ, मैं घर जा रही हूँ. ठीक है, बाय. देखो कल भी आप और मैं ब्लू हुई थी, फिर से वापस से हम दोनों ने ब्लैक हुआ. मैं कल सोचे थे आप और मैं वीडियो बनाऊंगी, लेकिन मैं जल्दी में घर चली गई, मेरे को याद ही नहीं आया. नींद भी सेम इदी, युद्ध भी सेम इदी ನೋಡ್ರಿ. ನಾ ಇಬ್ರು यहाँ मैं जा रही हूँ. बाय बाय बाय. अक्की ನೋಡ್ರಿ पार्लर आदमी की दुई ಮಾಡ್ಲತ್ತಾಳ ನೋಡ್ರಿ. बहुत अच्छी लड़की है नेहा. अच्छा ही ऐसे ही रहे ना, ठीक है. फुल सक्षम भारती अದ ನೋಡ್ರಿ, ಕಂಪ್ಯೂಟರ್ ಕ್ಲಾಸ್ ಅದ ನೋಡ್ರಿ. ಇದೀಗ ಹಿಂಗದ ನೋಡ್ರಿ, ಎಷ್ಟು ಚಂದ ಮಾಡ್ಯಾರ. कितना अच्छा बनाया है, है ना, मस्त लग रहा है वैसे. चलो ठीक है, मैं जाती हूँ. बाय. ಇಲ್ಲಿ ಬೈ ನೋಡ್ರಿ ಎಷ್ಟು ಚಂದ ಮಾಡ್ಯಾರ. ಈಗ ಬಾಯ್ ಬಾಯ್. ಹೋಗಿ ಬರತ್ತನ ಇವರು ಏನು ತಿಂದಿಲ್ಲ ನೋಡ್ರಿ. ಈಗ ಹಂಗೆ ಕುಂತಾರ ನೋಡ್ರಿ. ಇಷ್ಟು ಒಳ್ಳೆಕ್ ಈಗ ಇಲ್ಲಿ ಈಗ ಹ್ಯಾಂಗ್ ಅದಾರ, ಈಗ ಹಂಗೆ ಮಾಡಿದೆ ಹಂಗೆ ಕೂತದ. ಈಗ ತಿಳಿಲ್ಲ ಅಂತ ತಿಳ್ಕೊರಿ, ನಾನು ನಿಮಗೆ ನಾಳೆಗೆ ಇದೇ ತಿನ್ನಿಸ್ತೀನಿ, ನೆನ್ಪಿಟ್ಕೋರಿ ನೀವು 3 ಮಂದಿ. ಜಾ ನೋಡ್ತೀನಿ ನಿಂದರ್ ಮಾಡ್ಲತ್ತೀನಿ. ಸಾರು ಮಾಡತ್ತೀನಿ ನೋಡಪ್ಪ. ಯಾಕೆ ಗೊತ್ತಿಲ್ಲ, ಭಾಳ ಬ್ಯಾನಿ ಅಲ್ಲತ್ತದ ನನಗೆ. ನೀವೊಂದು ಕೆಲಸ ಇಲ್ಲಿ ನೋಡಿ, ಇಲ್ಲಿ ಸಾರು ಇಟ್ಟಿ ನೋಡಿ. ಈಗ ಮಸ್ತನ ತೆಲಿ ಸಾರು ರೆಡಿ ಅಲ್ಲತ್ತದ. ಇದ್ರಾಗ ಅನ್ನಕ್ಕೆ ಇಟ್ಟಿನಿ. ಅವಲಕ್ಕಿ ಅಂತೂ ಯಾರು ತಿಂದಿಲ್ಲ, ಹಾಗೆ ಕೊಡ್ತಾರೆ ಇಟ್ಟು ಅವಲಕ್ಕಿ. ಮತ್ತು ಸಂಜೆ ದಿನ ಈ ಚಪಾತಿನೂ ಹಾಗೆ ಕೊಡ್ತದೆ. ಈಗ ನಾನು ಮಾಡ್ಕೊತೀನಿ ಅಂದ್ರೆ ಬಡ ಒಂದೆರಡು ಪ್ಲೇಟ್ ತೊಗೊತೀನಿ ಈಗ ಎಲ್ಲರಿಗೂ ಊಟ ಮಾಡೋ ಸಲುವಾಗ.
ಮತ್ತಂದ್ರೆ ನಮ್ಮ ಮ್ಯಾಮಿಗೆ ಅಂದ್ರೆ ಕುಂಬಳಕಾಯಿ ಮತ್ತಂದ್ರೆ ಒಂದಿಷ್ಟು ಏನಂತಾರ ಸುಡುವ ಅದೆಲ್ಲ ಕಳಿಸ್ಬೇಕಂತಲ್ಲ. ನೀವ್ ಐದು ಕೊಟ್ಟು ಬರ್ತೇಪ್ಪ, ಇವ್ ಬಾಂಡೆ ತೊಗೊಳ್ತೀನಿ ಕೊಡ್ತೀನಿ, ಕೊಟ್ಟು ಬರ್ತೀವಿ ಹೋಗಿ. ನೋಡಿ ಫ್ರೆಂಡ್ಸ್, ನಾವು ಊರಿನಿಂದ ಏನೇನು ತಗೊಂಡ್ ಬಂದೀನಿ ಅಂತ ಕೇಸಿ ನೀವು ಎಲ್ಲರೂ ಕೇಳ್ತೀರ, ಅಕ್ಕ ನೀವು ಊರಿನಿಂದ ಬಂದಾಗ ಏನೇನು ತರ್ತೀರ ಅಂತ ಕೇಸಿ. ನಾ ಊರಿನಿಂದ ಬಂದಾಗ ಏನೇನು ತಗೊಂಡ್ ಬರ್ತೀನಿ ಅಂದ್ರೆ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಉತ್ತರ ಕರ್ನಾಟಕ ಮನಿ ಫೇವ್ರೆಟ್ ಊಟ ಅಡ್ಗಿ ಹಿಟ್ಟು ಅಂದ್ರೆ ಏನ್ ನೋಡ್ರಿ, ಜೋಳದ ಹಿಟ್ಟು. ನಮ್ಮ ಅತ್ತೆರ್ ಇದ್ರಾಗ ಜೋಳದ ಹಿಟ್ಟು ಮತ್ತಂದ್ರ ಗೋಧಿ ಹಿಟ್ಟು ಎರಡು ಕೊಟ್ಟಾರಿ. ಮತ್ತಂದ್ರ ಇದ್ರಾಗ ನೋಡ್ರಿ ಇದು ರಾಶನ್ ಅಕ್ಕಿ ಇರ್ತಾವಲ್ರಿ, ಅದು ತಗೊಂಬಂದಿ ದೋಸಾದು ಮಾಡಕಂತ ಕೇಸಿದ. ಇದ್ರಾಗ ಅಂದ್ರೆ ನಮ್ಮ ಹೊಲ್ತೆ ಇದಾವ ನೋಡ್ರಿ, ಗೋಧಿ ಅವ ನೋಡ್ರಿ ಫ್ರೆಂಡ್ಸ್. ಮತ್ತೆ ತುಂಬಾ ಹಳೆ ತಗೊಂಬಂದಿದ. ಆರ್ತಿ ಬಾಬಿಗೆ ಒಂದಿಷ್ಟು ಕೊಟ್ಟಿನಿ, ಈಗ ನಮ್ಮ ಮ್ಯಾಮ್ ಒಂದಿಷ್ಟು ಕಟ್ಕೊಟ್ಟಿನಿ. ರೇಣು ಮ್ಯಾಮ್ಗೆ ನೋಡ್ರಿ ಏನ್ ಕೊಟ್ಟಿನಿ ಅಂದ್ರೆ ಕುಂಬಳಕಾಯಿ ಕೊಟ್ಟಿನಿ, ನಿಂಬಿಕಾಯಿ ಕೊಟ್ಟಿನಿ, ಮೆಣಸಿಕಾಯಿ ಕೊಟ್ಟಿನಿ, ಸ್ವಲ್ಪ ಚುಡುವ ಹಾಕೊಟ್ಟಿನಿ, ಸ್ವಲ್ಪ ಮಸಾಲೆ ಖಾರ ಕೊಟ್ಟಿನಿ, ಒಂದಿಷ್ಟು ಅಳ್ಳ ಕೊಟ್ಟಿನಿ ನೋಡ್ರಿ. ರೇಣು ಮ್ಯಾಮ್ನ ಕೊಟ್ಟು ಕಳ್ಸಿನಿ. ಮತ್ತಂದ್ರೆ ಇದ್ರಾಗ ನೋಡ್ರಿ ರವಾ ಅದ, ದೊಡ್ಡ ರವಾ ಅಂತೀವಲ್ರಿ ಅದು ಇದ ನೋಡ್ರಿ. ಮತ್ತೆ ಇದ್ರಾಗ ತೊಗರಿ ಬೇಳೆ ಅದಾರಿ. ಮತ್ತ ಇದ್ರಾಗ ಅಂದ್ರ ಇದು ಅದಾರಿ, ಒಂದು ಹಾಲಿನ ಪೌಡರ್ ಪ್ಯಾಕೆಟ್ ತಗೊಂಬಂದಿನ್ರಿ. ಮತ್ತಂದ್ರ ನೋಡಿ ಇದ್ರಾಗ ಅಂದ್ರೆ ದಪ್ಪಟ್ಟಿ ಹಿಟ್ಟದ. ಇದ್ರಾಗ ಅಂದ್ರೆ ಈಗ ಮಸಾಲೆ ಖಾರ ಅದಾರಿ, ಒಂದು ಉಪ್ಪಿನಕಾಯಿ ಡಬ್ಬಿ ಅದಾರಿ, ಇದನ್ನು ಒಂದು ಮಸಾಲೆ ಖಾರನೇ ಅದ ನೋಡ್ರಿ. ಮತ್ತೆ ಇದನ್ನು ಅಂದ್ರೆ ಹೆಸರು ಬೇಳೆ ಅದಾರಿ, ಅವಲಕ್ಕಿ ಅದಾರಿ. ಮತ್ತೆ ಇದು ಒಂಥರದ ಹೆಸರು ಬೇಳೆ ಎರಡು ಟೈಪ್ ಅವಲ್ರಿ. ಮತ್ತೆ ಇದೊಂದು ಕಡ್ಲಿ ಬೇಳೆ, ಇದನ್ನು ಹೊಲ್ದೆ ಅದ ನೋಡ್ರಿ ಫ್ರೆಂಡ್ಸ್. ಅವಲಕ್ಕಿ ಅದಾರಿ. ಮತ್ತು ಇದು ಅದರಿ ಏನಂತಾರ, ಇದು ಸಜ್ಜಿ ಹಿಟ್ಟು ಅದ ನೋಡ್ರಿ ಫ್ರೆಂಡ್ಸ್. ಬಿಟ್ರೆ ಅದು ಇಷ್ಟು ಅವಲಕ್ಕಿ ಅವ ನೋಡ್ರಿ. ಇದು ಇಷ್ಟು ನೋಡ್ರಿ ನಾವು ಮನಿನಿಂದ ತಂದಿದ್ದರಿ. ಮತ್ತಂದ್ರ ಇದು ತಗೊಂಡ್ಬಂದ್ವಿ, ಏನಂತಾರ ರೊಟ್ಟಿ ತಗೊಂಡ್ ಬಂದಿದ್ವಿ, ಮತ್ತಂದ್ರ ಟೆಂಗ್ ತಗೊಂಡ್ ಬಂದಿದ್ವಿ, ಕರ್ಬೇವ್ ತಗೊಂಡ್ ಬಂದಿದ್ವಿ, ನಿಂಬಿಕಾಯಿ ತಂದಿದ್ವಿ, ಮೆಣಸಿಕಾಯಿ ತಂದಿದ್ವಿ, ಕುಂಬಳಕಾಯಿ ತಂದಿದ್ವಿ, ತುಪ್ಪ ತಗೊಂಡ್ಬಂದಿನ್ರಿ, ಜೇನ್ ತುಪ್ಪನೂ ತಂದಿನ್ರಿ, ನಾರ್ಮಲ್ ತುಪ್ಪ, ಎಮ್ಮಿ ತುಪ್ಪ, ಆಕಳ ತುಪ್ಪ ಎಲ್ಲ ತುಪ್ಪಗಳು ತಗೊಂಡ್ಬಂದಿನಿ ನೋಡ್ರಿ. ಇಷ್ಟೆಲ್ಲ ನಾನು ಊರಿನಿಂದ ತಂದಿ ನೋಡ್ರಿ ಫ್ರೆಂಡ್ಸ್ ಸಾಮಾನುಗಳು. ಈ ಸಲ ಶೇಂಗಾ ಮತ್ತೆ ಪುಟಾಣಿ ಎರಡು ನೆನಪಾರ್ ಬಿಟ್ಟು ಬಂದಿನ್ರಿ ನಾ. ಎಲ್ಲ ಬಿಟ್ಟು ನಡೀತದ ಹೌದಿ. ಮಮ್ಮಿ ಕಸ ಕೊಡ್ತಿರ್ತಲ್ಲ, ಕಸ ಉಡ್ಸೋ ಕಾರ್ಯಕ್ರಮ ಮಾಡೋದು ನೋಡ್ರಿ. ಮುಂಜಾನೆ ಎಷ್ಟು ನೀಟಾಗಿ ಉಡ್ಸಿತ್ತು ಮತ್ತೆ ವಾಪಸ್ಸೇ ಅದೇ ಹಂಗೆ ಮಾಡ್ಯಾರ ನೋಡ್ರಿ. ಮಂದಿ ಪೂರ ಚಿನ್ನಿ ಚಿತ್ರಾನ್ನ ಮಾಡ್ಯಾರ ನೋಡ್ರಿ. ಇದೇ ಮಾಡ್ಬೇಕು ನಾ ಚಂತನ. ಈಗ ಅಡ್ಗೆ ರೆಡಿ ಆಗ್ಯದ ನೋಡ್ರಿ. ಈಗ ಎಲ್ಲರೂ ಕಲ್ತ್ ಕೇಸಿಂದ್ರ ಊಟ ಮಾಡತ್ತೀವಿ ನೋಡ್ರಿ. ಈಗ ಊಟದಾಗ ಏನೇನದ ಅಂದ್ರೆ ಮಸ್ತ್ ಅಂತಗ ಬ್ಯಾಳಿ ಸಾರು ಮಾಡ್ಕೊಂಡಿನಿ ರೀ, ತೊಗರಿ ಬೇಳೆ ಸಾರು ಮಾಡೀನಿ. ಮತ್ತಂದ್ರೆ ರೈಸ ಮತ್ತೆ ಆಸ್ ಇಟ್ ಈಸ್ ಉಪ್ಪಿನಕಾಯಿ ಹಿಂಡಿ ಅದು ಎಲ್ಲ ಅದ. ಮತ್ತಂದ್ರೆ ರೊಟ್ಟಿವ ಚಪಾತಿ ಗರಂ ಮಾಡ್ಕೊಂಡಿನಿ ರೀ. ಮತ್ತಂದ್ರೆ ಛೋಲೆ ಪಲ್ಯ ಅದ ನೋಡ್ರಿ. ಇದಿಷ್ಟೀಗ ಮಧ್ಯಾಹ್ನದ ಊಟ ಅದ ನೋಡ್ರಿ ಫ್ರೆಂಡ್ಸ್. ಬರೀ ಊಟ ಮಾಡಮ್ ಈಗ ನೋಡ್ರಿ. ಈಗ ಎಲ್ಲರೂ ಕಲ್ತ್ ಕೇಸಿಂದ್ರ ಊಟ ಮಾಡಕತ್ತೀವಿ ನೋಡ್ರಿ. ಇಬ್ರು ಸಾಬ್ರಿ ಛೋಲೆ ಮತ್ತಂದ್ರೆ ಚಪಾತಿ ಮತ್ತಂದ್ರೆ ಬ್ಯಾಳಿ ಸಾರು ಕೊಟ್ಟಿನಿ ನೋಡ್ರಿ. ಚಂದದಲ್ಲಮ್ಮ? ಸರಿ, ಊಟ ಮಾಡ್ರಿ. ಎಲ್ಲರೂ ಚಿಕ್ಕು ಮಿಕ್ಕು ಕೃಷಿ ಇಷ್ಟು ಮಂದಿ ಕಲ್ಕೇಸಿಂದ್ರ ಕ್ಯಾರ ಮಾಡಕತ್ತಾರ ನೋಡ್ರಿ. ಊಟ ಆಗ್ಯದ, ಈಗ ಆಟ ಆಡೋದ್ ನಡ್ದದ ನೋಡ್ರಿ. ಮಿಕ್ಕು ಈ ಕಡೆ ಮಾಡಿ ಮುಖ ಆಡ ಏಯ್ ಗಂದಿ ಬಾತ್ ಹಂಗೆಲ್ಲ ಮಾಡಬಾರ್ದು. ಆಟ ಆಡೋದು ಇವತ್ತು ದನ ಇದ್ದಂಗ ನೋಡ್ರಿ. ಆ ಕಡೆ ಆಟ ಆಡ್ತಾನೆ ಬಂದ್ ಮಕ್ಕೋತಾರ ನೋಡ್ರಿ ಬಾಜು. ನಂದಲ್ಲಿ ಬರೀ 10 ರೂಪಾಯಿ ಇಲ್ಲ 20 ರೂಪಾಯಿ. ಮಕ್ಕೋತೀನ್ರಿ ನಾ. ಈಗ ಆಟ ಆಡತ್ತಾನ ಮಕ್ಕೋತೀನಿ. ಹಂಗೆಲ್ಲ ಬಾಯಾಗ ಹಾಕೋಬಾರ್ದು, ಅವೆಲ್ಲ ಹೊಲಸಿರ್ತದ, ಹಂಗೆಲ್ಲ ಮಾಡಬಾರ್ದು. ಸಚಿನಣ್ಣು ಮಸ್ತ್ ಊಟ ಮಾಡಿ ಮಕ್ಕೊಂಡ್ಬಿಟ್ಬಿಟ್ಟನ್ರಿ. ಈಗ ಅವನು ನಾನು ಒಂದು ಸ್ವಲ್ಪ ಹೊತ್ತು ಮುಕ್ಕೋತೀನಿ. ಅಣ್ಣದವ್ರು ಆಟ ಆಡ್ಲತ್ತಾರೆ. ಈಗ ಆಟ ಆಡಲಿ, ಆಮ್ಯಾಗ ಮತ್ತೆ ಅದು ಆಸ್ ಇಟ್ ಈಸ್ ಸೇಮ್ ಸ್ಟಾರ್ಟ್ ನೋಡ್ರಿ. ಇಲ್ಲಿ ಮೆಂತಿ ಪಲ್ಯ ಸೋಸ್ಲಕತ್ತಾರ ನೋಡ್ರಿ. ಅಪ್ಪ ಮಕ್ಳು ಕುತ್ಕೇಸಿಂದ್ರ ಇವನು ಸೋಸ್ಲತ್ತವ. ಹಾರ ಹೋದ ನೋಡ್ರಿ. ಇವ್ರಿಬ್ರು ಸೋಸ್ಲತ್ತಾರ ನೋಡ್ರಿ. ಅದ ಸಾರ್ ಅದ ಹೇಳ್ತೀನಿ, ಕೇಳಲಾಗಲ್ಲ. ನಮ್ಮ ಅನ್ಕೊಂಡಿದ ಒಟ್ಟ ನನಗೆ ಇಳೋದಾಗಲಾಗದ. ಅಷ್ಟ ಮೈ ಬ್ಯಾನಿ ಅಲ್ಲತ್ತದ ನೋಡಿ. ಊರಾಗಿದ್ರೆ ನಾ ಚಂದ ಇರ್ತೀನಿ ನೋಡ್ರಿ. ಡೆಲ್ಲಿ ಬಂದಲ್ರಿ ನನಗೆ ಆರಾಮೇ ತಪ್ತದ ನೋಡ್ರಿ. ಯಾಕ ಏನೋ ನನಗೂ ಗೊತ್ತಿಲ್ಲ. ಅಲ್ಲೇ ಇರ್ತೀನಿ. ನಿಂದ ಅವಶ್ಯಕತೆ ಬಿ ಇಲ್ಲಿ ತಗೋ ನಮಗ. ಸುಮ್ಮನೆ ಬಿಡೋದ ಹೇಳ್ದೆ ಅಂದ್ರೆ ಸುಮ್ಮನೆ ನಿಂದೇ ಇಜ್ಜತ್ ಹೋಗ್ತದ ಭಾಳ ತಾಳ್ಕೊಂಡು ಕೂತೀನಿ. ಟೈಮ್ ಬರ್ತದ ನಿಂದ್ರೆ ನೀ ಎಲ್ಲ ಹೇಳೋದು ಬಿ. ನಿಮ್ಮ ಅವ್ವ ಅಪ್ಪಗ್ರೆ ಗೊತ್ತದ. ನಂಗೆ ಬೇರೆಯವ್ರು ಹೇಳ್ದಾಗರೆ ನನಗೇನು ಇದೇ ಇಲ್ಲ. ನೀ ಎಟ್ಟ ಬದ್ಮಾಶಿದನ ನಿಮ್ಮ ಮಮ್ಮಿ ಪಪ್ಪಾಗ್ರೆ ಗೊತ್ತದಲ್ಲ ಸಾಕು. ನಮ್ಮ ಮಮ್ಮಿ ಪಪ್ಪ ಗೊತ್ತದನೋ ಬಿಟ್ಟದೋ ಗೊತ್ತಿಲ್ಲ. ಹಾ ಅದೇ ಅವನಿಗೆ ಬೆದ್ದದ ಬ್ಯಾನಿ ಅದಕ್ಕೆ ಮಾಡಕತ್ತಾನ. ಬ್ಯಾಡ ಅನ್ನ ಸಾರದ ಅಂದ್ರೂ ಹೋಗಿ ಮೆಂತಿ ಪಲ್ಯ ತಗೊಂಬಂದು ಸೋಸ್ಲತ್ತಾನ ನೋಡ್ರಿ. ಅವಂದ್ ಎಷ್ಟು ಇದ್ರಿಬೇಕು ನೋಡ್ರಿ. माड़ में खुरपी है के गाड़ में ठोक देंगे।
ನೋಡ್ರಿ ಈಗ ಊಟ ಮಾಡಕತ್ತೀವಿ ನೋಡ್ರಿ. ಎಲ್ಲರೂ ಕಲ್ತ್ ಕೆಸೆಯಿಂದ ಊರಿನ ತಂದಂತ ಮಸ್ತನಂತ ಜೋಳದ ರೊಟ್ಟಿ ಕಟ್ಟಿ ರೊಟ್ಟಿ ಅವಾರಿ. ಸಂತೋಷ್ ನೋಡ್ರಿ ಇಲ್ಲಿ ಮೆಂತಿ ಪಲ್ಯ ಮಾಡ್ಯಾನ್ರಿ. ಇಷ್ಟು ಚಂದ ಪಲ್ಯ ಮಾಡ್ಯಾನಂದ್ರೆ 3 ಬೊಗಣಿ ಚೇಂಜ್ ಮಾಡ್ಯಾನ್ರಿ ಫ್ರೆಂಡ್ಸ್. ಅಷ್ಟು ಚಂದ ಮೆಂತಿ ಪಲ್ಯ ಮಾಡ್ಯಾನ. ಎಲ್ಲ ಬೆಳ್ಳುಳ್ಳಿ ಇದ್ರಾಗೆ ಹಾಕ್ಬಿಟ್ಟನ ಕಾಣಿಸ್ತದ್ರಿ. ಏನು ಬೆಳ್ಳುಳ್ಳಿ ಚಿಕನ್ ಮಾಡ್ತಿದ್ವಲ್ರಿ ಹಂಗ ಬಿಟ್ಟದ್ ನೋಡ್ರಿ ಇದು ಗಾಲ್. ಮತ್ತಂದ್ರೆ ಆಸ್ ಇಟ್ ಈಸ್ ಉಪ್ಪಿನಕಾಯಿ ಹಿಂಡಿ ಅದ, ರೈಸ್ ಅದ ರೀ, ಬ್ಯಾಳಿ ಸಾರು ಅದ ರೀ. ಇದು ಈಗ ನಮ್ದು ಊಟ ಅದ ನೋಡ್ರಿ ಫ್ರೆಂಡ್ಸ್. ಈಗ ನಾನು ಹಿಂಗೆ ಅಂದಿದ್ದ ಒಂದು 4-5 ಬೆಳ್ಳುಳ್ಳಿ ಹಾಕಿ ಮಾಡಂತ ಕೆಸಿ ಅಂದ್ರೆ ಇಷ್ಟು ಬೆಳ್ಳುಳ್ಳಿ ಇದ್ರಾಗೆ ಹಾಕಿದೆ. 4-5 ಹಾಕಿ 4-5 9 ಅಷ್ಟೇ. ಏನು ಹೇಳಪ್ಲೇ ಇಲ್ರಿ ಈಗ ನಾ ನಮ್ಮ ಅಣ್ಣಗ ಒಂದು ಕೆಲಸ ಹಚ್ಚಿ ನೋಡ್ರಿ. ನಂದು ಫೈಲ್ ರೆಡಿ ಮಾಡೋದದ ನೋಡ್ರಿ ಫ್ರೆಂಡ್ಸ್. ನಂದು ಊರಿಗೆ ಹೋಗಿದಲ್ರಿ ಹಂಗಂತ ಕೆಸಿಂದ್ರ ಬ್ಯೂಟಿದು ಎಕ್ಸಾಮ್ ಹೊಂಟವ್ರಿಗೆ. ನಮ್ಮ ಎಕ್ಸಾಮ್ದಾಗ ಇಷ್ಟು ದಿನ ನಾವು ಏನು ಮಾಡಿವಲ್ರಿ ಅವೆಲ್ಲ ಅವ್ರಿಗೆ ನಾವು ಮಾಡಿ ಕೆಸಿಂದ್ರ ತೋರಿಸ್ಬೇಕಂತ ನೋಡಿದೇನು. ಲೈಟ್ ಫುಲ್ ಫೋಕಸ್ ಆಗ್ಲಾಗತ್ತದ ನೋಡಿ. 29 ಅದ, 28 ಅಂತ ಎಣಿಸ್ದೇವಲ್ಲ ನಾವು. ಯಾವ ಲಾಸ್ಟಿನ ಬಿಟ್ಟು ಹೌದು ಹೌದೇನು? ಹೌದು ಇದ್ರಾಗ ಪಿದ್ದು ಅಲ್ಲ, ಅದ್ರಾಗೆಲ್ಲ ಭಾಳ ಧ್ಯಾನ ಬರೀ ಕೇಳೋಣ ಒಂದ್ ಮಾತು ನೋಡ್ರಿ. ಅವ್ರ ಚಾರ್ಜಿಗೆ ಏನೋ ಜ್ಞಾನ ಕೊಡ್ಲತ್ತಾನ. ಅದಕ್ಕ ಸಚಿನ್ ಬರ್ತಾನೆ ಟೆನ್ಷನ್ ತಗೋಬೇಡ್ರಿ ವೇನಿ, ನಿಮ್ ಫೈಲ್ ಎಲ್ಲ ನಾನು ಅರೇಂಜ್ ಮಾಡ್ಕೊಡ್ತೀನಿ. ನೀವ್ ಏನ್ ಟೆನ್ಷನ್ ತಗೊಂಡ್ ನಾ ರಾತ್ರಿ ಬೆಳಗಾನ ಮನ್ಕೊಲ್ಲ, ನಿಮ್ ಫೈಲ್ ನಾ ಎಲ್ಲಾ ಮಾಡ್ಕೊಡ್ತೀನಲ್ಲತ್ತಾನ. ತೊಣ ಈಗ ಒಂದ್ ಕೆಲಸ ಮಾಡು, ಒಂದ್ 10 ಬರಿ, ಎಷ್ಟಾಗ್ತದ ಒಂದ್ 10 ಪೇಜ್ ಬರಿ ಅನ್ಕತ್ತನ. ಉಳ್ಕಿದೆಲ್ಲ ನಾವ್ ನಾಳಿಗ್ ಮಾಡಮಂತ. ಮುಖ ಮ್ಯಾಲೆ ಇರ್ತಲ್ಲ ಅಣ್ಣ ನಮ್ ಮುದ್ದಿನ ಅಣ್ಣ ಹನಾರಿ ಹಂಗಂದ್ರೆ ಹೆಂಗ. ಎಲ್ಲರೂ ಕೇಳ್ತಿರಿ ಸಚಿನ ಅಂತ ಹೆಸರು. ಸಚಿನ್ ನನ್ನ ತಮ್ಮ ಹಣ ನೋಡ್ರಿ. ನಮ್ಮ ತಮ್ಮ, ನಮ್ಮ ಅಣ್ಣ, ನಮ್ಮ ಬಂಧು, ನಮ್ಮ ಬಳಗ ಎಲ್ಲರೂ ಅವನೇ ನೋಡ್ರಿ. ಹಿಂಗದ ನೋಡ್ರಿ. ಹಾ ನನಗೂ 2 ಅಣ್ಣ ತಮ್ಮದವ್ರ ರೀ. ಅವ್ರಿಬ್ರು ಒಂದ್ ಕಡೆಗೆ ಅಂದ್ರೆ ಇವ ಒಬ್ಬ ಒಂದ್ ಕಡೆಗೆ ಹನ ನೋಡ್ರಿ. ಹಂಗದ ನೋಡ್ರಿ ನನ್ನ ಪಾಲಿಗೆ. ಮಸ್ಕ ಹೊಳ್ಳಿತೀನಿ ಅಂತ ಹೇಳಕ್ ಹೋಗ್ಬೇಡ್ರಿ. ಇದು ಏನು ಇಲ್ರಿ. ಇದು ನಾನು ವಿಡಿಯೋ ಮಾಡಕ್ಕಿಂತ ಪೆಲಾದ ಹಿಡಿದು ಬೇಕಾದ್ರೆ ಯಾರಿಗೂ ಹೋಗಿ ಕೇಳ್ಕೊಂಡು ಬರ್ರಿ. ಮನಿಗೆ ಹೋಗ್ಕೇಸಿನ ನಮ್ಮ ಮನ್ಯಾಗ ಎಲ್ಲರೂ ಹೇಳ್ತಾರ. ಅವ್ರ ಮಮ್ಮಿ ಅವ್ರು ಒಂದೇ ಮಾತಂತಾರ, ನಿಮ್ಮ ಪಾಲಿಗೆ ನಿಮ್ಮ ಚಿಕ್ಕು ಮಿಕ್ಕು ಹೆಂಗಾರ ಸಚಿನು ನಿಮ್ಮ ಪಾಲಿಗೆ ಹಂಗೆ ಅಂತಾರ ಅವರು. ಅವನಿಗೆ ನಾವು ಒಂದು ರೀತಿಲಿ ನಮ್ಮ ಮಗನೂ ತಿಳ್ಕೊತೀವಿ, ನಮ್ಮ ಅಣ್ತಮ್ಮ ಅಂತ ತಿಳ್ಕೊತೀವಿ, ಎಲ್ಲನೂ ತಿಳ್ಕೊತೀವಿ ನೋಡ್ರಿ. ಅವನು ನಮಗೆ ಅಷ್ಟೇ ಜೀವ ಮಾಡ್ತಾನೆ ನೋಡ್ರಿ. ಯಾವಾಗ ಬರಿಬೇಕು ಏನೆಲ್ಲ ಜಿರಾಕ್ಸ್ ತೊಗೊಂಡು ಬರ್ಬೇಕ್ರಿ. ಬ್ಲೀಚ್ದು, ಫೇಶಿಯಲ್ದು, ಮೆನಿಕ್ಯೂರ್ದು, ಪೆಡಿಕ್ಯೂರ್ದು, ಬಾಡಿ ಮಸಾಜ್ದು, ಬಾಡಿ ಬ್ಲೀಚ್ದು ಎಲ್ಲನೂ ಥ್ರೆಡ್ದು ಎಲ್ಲ ಮಾಡ್ಕೊಂಬರ್ಬೇಕು. ನನಗೆ ಚಳಿ ಎಕ್ಸಾಮ್ ಅಂದರೆ ನಂಗೆ ಚಳಿ ಜ್ವರ ಬರ್ತಾವೆ. ನಾವು ಮೊದಲೇ ಫೇಲ್ ಸ್ಟೂಡೆಂಟ್ ಇಲ್ಲ. ನನ್ನಷ್ಟು ಫೇಲ್ ಸ್ಟೂಡೆಂಟ್ ಯಾರೂ ಇಲ್ಲ ನೋಡಿ. ಅಷ್ಟು ಫೇಲ್ ಸ್ಟೂಡೆಂಟ್ ಇದ್ದೀನಿ. ಹೋಗಿ ಬ್ಯೂಟಿ ಕೋರ್ಸ್ ಕಲೀಲಿಕ್ಕೆ ಹೋಲತ್ತೀನಿ ನೋಡಮ್ರಿ. ಇಂಗ್ಲೀಷ್ದಾಗ ಇದ್ರೆ ಇನ್ನೂ ಓಕೆ ರೀ. ಪೂರನೇ ಪ್ರಾಪರ್ ಹಿಂದಿದಾಗೆಲ್ಲ ಮ್ಯಾನೇಜ್ ಮಾಡ್ಕೊಂಬಂದ್ರೆ ಅದು ಸ್ವಲ್ಪ ಯಾಕೋ ನನಗೆ ಆಗಲ್ಲಾಗ್ಯದ. ನೋಡಮ್ರಿ ನಾ ಏನೇನಾಗ್ತ ಏನೇನು ಸುದ್ದಿ ಅಂತ ನೋಡ್ರಿ. ಮಸ್ತನತ್ತ ಶಿಸ್ತನತ್ತ ಊಟದು ಎಲ್ಲ ಐತಿ. ಈಗ ಮಕ್ಕೊಳಕತ್ತ ನೋಡಿ. ನೀಲಿ ಚಳಿ ಹತ್ತದ ಅಲ್ಲತ್ತನ. ಡೆಲ್ಲಿದಾಗ ಈಗ ಚಳಿ ಸ್ಟಾರ್ಟ್ ಆಗ್ಬಿಟ್ಟದ ನೋಡ್ರಿ. ಬ್ಯಾಗಿರಿತ್ತೆಲ್ಲ ಬ್ಲ್ಯಾಕೆಟ್ ಎಲ್ಲ ಸ್ವೆಟ್ರು ಎಲ್ಲ ತೆಗಿಬೇಕು ನೋಡ್ರಿ. ಈಗ ಸಾಕ್ಸ್, ಸ್ವೆಟ್ರ್, ಟೋಪಿ, ಸುಡುಗಾಡ ಮಾಡಿ ಎಲ್ಲ ತಕ್ಕಸ ಕುಂದಿರ್ಬೇಕು ನೋಡ್ರಿ. ಈಗ ಚಳಿಯಿಂದ ಚಳಿ ಸ್ಟಾರ್ಟ್ ಆಗಿಬಿಟ್ಟದ. ಎಲ್ಲರಿಗೂ ವಿಡಿಯೋ ಇಷ್ಟ ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಪ್ರೀತಿ, ಅಭಿಮಾನ, ವಿಶ್ವಾಸ, ಅಂಬಿಕೆ, ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತೀವಿ. ಬ್ಲಾಗಿಗೆ ಎಂಡ್ ಮಾಡತ್ತೀವಿ. ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ. ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದಕ್ ಬಾಳ ನಾವು ನಿಮ್ಮವ್ರು, ನೀವು ನಮ್ಮವ್ರು ಅಂತ ಹೇಳ್ಕೊತೀವಿ. ಬ್ಲಾಗಿಗೆ ಎಂಡ್ ಮಾಡ್ತೀವಿ. ಎಲ್ಲರಿಗೂ ಶುಭರಾತ್ರಿ. ಎಲ್ಲರಿಗೂ ಬಾಯ್ ಬಾಯ್. ಎಲ್ಲರಿಗೂ ಗುಡ್ ನೈಟ್. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಇವನಿಗೂ ಒಂದು ಸ್ವಲ್ಪ ಮಾಡಲಿ ರೀ. ಜಾಸ್ತಿ ಮಳೆಯಿಂದ ಸುಮ್ ಜರ ಮಾಡಲಿ ನಡೀತದೆ ಇಷ್ಟ ರೀ.